पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಓಕೆ, ಸ್ವಲ್ಪ 1 ಟೀ ಸ್ಪೂನ್ ಸಾಕಷ್ಟು ಹಾಕಿ, 1 ಟೀ ಸ್ಪೂನ್ ಹಾಕಿದೆ. ನೆಕ್ಸ್ಟ್ 1 ಟೀ ಸ್ಪೂನ್ ಅಷ್ಟು ಸಬ್ಬಕ್ಕಿ. ಓಕೆ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ. ನೆಕ್ಸ್ಟ್ 1 ಟೀ ಸ್ಪೂನ್ ಅಷ್ಟು ಹೆಸರುಬೇಳೆ. ಓಕೆ, 1 ಟೀ ಸ್ಪೂನ್ ಅಷ್ಟು ಹುರಿಗಡಲೆ. ಓಕೆ, ಅವಲಕ್ಕಿ ಹಾಕೋಬೇಕು. ಅವಲಕ್ಕಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಅವಲಕ್ಕಿ ಬಿಸಿ ಮಾಡಿಕೊಂಡು ಎರಡು ಒಣಮೆಣಸಿನ್ಕಾಯಿ ಹಾಕೋಬೇಕು. 2 ಸಾಕು. ಒಣದೆ ಎಣ್ಣೆಯನ್ನು ಹಾಕೋದಿಲ್ಲ ಏನು ಬೇಡ. ಓಕೆ, ಇದು ಹುರ್ಕೊಂಡಾದ ನಂತರ ಓಕೆ, ಇದು ಸ್ವಲ್ಪ ರೋಸ್ಟ್ ಆಗಲಿ, ಅಷ್ಟೇ ಸಾಕು. ಸ್ವಲ್ಪ ರೋಸ್ಟ್ ಆದ ನಂತರ ಈ ಎಲ್ಲದು ಹುರಿದಿರುವಂಥ ಎಲ್ಲ ಪದಾರ್ಥ ಮತ್ತೆ ಮಿಕ್ಸ್ ಮಾಡಿ. ಓಕೆ, ಈ ಎಲ್ಲ ಪದಾರ್ಥ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತೀನಿ. ಹುರಿದೆಲ್ಲ ತಣ್ಣಗಾಗಿದೆ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋದು. ಓಕೆ, ಸಾಕಿಷ್ಟೆ. ಎಲ್ಲ ಬಿಸಿ ಮಾಡಿರುವಂಥ ಪದಾರ್ಥ ತೊಗೊಂಡು ಇವಾಗ ತಣ್ಣಗಾಗಿದೆ ಮಿಕ್ಸಿ ಮಾಡ್ಕೋಬೇಕು. ತಣ್ಣಗಾಗಿದೆ ಎಲ್ಲ ನೋಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ. ನಿಮಿಷ ಮಿಕ್ಸಿ ಮಾಡ್ಕೋಬೇಕು. ಓಕೆ, ಎಲ್ಲದು ಹುರಿದು ಪುಡಿ ಮಾಡಿದೆ. ಹಿಟ್ಟೆಲ್ಲ ರೆಡಿ ಆಗಿದೆ. ಇವಾಗ ಇದು ಹಿಟ್ಟನ್ನು ಇನ್ನೂ ಒಂದು ಪ್ರೊಸೀಜರ್ ಇದೆ, ಅದು ಮಾಡೋಣ. ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಕಾಯಿಲ್ಲ ಆಗಬೇಕು. ಓಕೆ, ಸ್ವಲ್ಪ ನೀರು ನೋಡಿ ಹಾಕೋಬೇಕು. ಓಕೆ, ಚಿಟಿಕೆ ಸೋಡಾ ಪುಡಿ ಸಾಕಷ್ಟೇ, ಜಾಸ್ತಿ ಬೇಡ. ಓಕೆ, ನೆಕ್ಸ್ಟ್ ಹುರಿದು ಪುಡಿ ಮಾಡಿರುವಂಥ ಎಲ್ಲ ಪದಾರ್ಥ ಹುರಿದು ಪುಡಿ ಮಾಡಿರುವಂಥ ಹಿಟ್ಟು ಹಾಕ್ಕೋಬೇಕು. ಓಕೆ, ಇದೆಲ್ಲ ಬೆನ್ನಿದೆ. ಇನ್ನು ಸ್ವಲ್ಪ ನೀರು ಬೇಕಾದರೆ ಕ್ಷಮಿಸಿ, ಬೆನ್ನಿದೆ. ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಂಡು ಸಿಮಿಸ್ಕೊಂಡು ಬೆನ್ನಿಗೆ ಮುಚ್ಚಳ ಮುಚ್ಚಿಡೋಣ. ಇದೆಲ್ಲ ರೆಡಿ ಆಗಿದೆ. ಚೆನ್ನಾಗಿ ನಾದ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೋಬೇಕು. ಯಾಕೆಂದರೆ ಇದು ಡೀಪ್ ಫ್ರೈ ಮಾಡೋದ್ರಿಂದ ಕೈಗೆ ಎಣ್ಣೆ ಹಚ್ಕೊಂಡ್ರು ಕೂಡ ಏನು ತೊಂದರೆ ಇಲ್ಲ. ಓಕೆ, ರೆಡಿ ಆಗಿದೆ ಹಿಟ್ಟೆಲ್ಲ. ಇದನ್ನು ಎಲ್ಲ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಇದು ಮುದ್ದೆ ಇದೆ ಅಲ್ಲ, ಮುದ್ದೆ ಸ್ವಲ್ಪ ತಗೊಂಡು ನಿಮಗೆ ಯಾವ ಸೈಜ್ ಬೇಕು, ದೊಡ್ಡ ಸೈಜ್ ಬೇಕಾ, ದೊಡ್ಡ ಸೈಜ್, ಚಿಕ್ಕ ಸೈಜ್ ಬೇಕಾ, ಚಿಕ್ಕ ಸೈಜ್ ನೋಡಿಕೊಂಡು, ಚಿಕ್ಕ ಸೈಜ್ ಬೇಕಾ, ದೊಡ್ಡ ಸೈಜ್ ನೋಡಿಕೊಂಡು ಆ ಥರ ಕೈಗೆ ಎಣ್ಣೆ ಹಚ್ಕೋಬೇಕು. ಓಕೆ, ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಬೇಕು. ತುಂಬ ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು. ಅದೇ ತಿಳು ಬೇಕಂದರೆ ದಪ್ಪ ಬೇಕಾ, ಜಿನ್ನು ಬೇಕಾ ಎಲ್ಲ ನೋಡಿ ಮಾಡಿಕೊಳ್ಳ್ರಿ. ಓಕೆ, ಇನ್ನು ಬೇಕಂದರೆ ಶೇಪ್ ಬೇಕಂದ್ರೆ ಈ ಥರ. ಓಕೆ, ರೆಡಿ ಆಯಿತಾ? ಇಲ್ಲಿ ಈ ಥರ ಇಟ್ಕೋಬೇಕು. ಪ್ಲೇಟ್ ಒಳಗೆ ಎಲ್ಲ ಈ ಥರ ಇಟ್ಕೋಬೇಕು ಇವಾಗ. ಓಕೆ, ಎಲ್ಲ ಹಿಟ್ಟನ್ನು ಈ ಥರ ಮಾಡಿ ಇಟ್ಕೋಬೇಕು. ಓಕೆ, ಇವಾಗ ಇನ್ನು ಎಷ್ಟಿದೆ ಇಷ್ಟನ್ನು ಮಾಡ್ತೇನೆ. ಇವಾಗ ಎಣ್ಣೆ ಬಿಸಿ ಆಗಲಿಡಬೇಕು. ಓಕೆ, ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಬಿಸಿ ಆಗಿದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡ ನಂತರ ಇವಾಗ ಸ್ವಲ್ಪ ಶಾಂಪಲ್ ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ. ಓಕೆ, ಏನು ಅರ್ಜೆಂಟಿಲ್ಲ. ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನೆಕ್ಸ್ಟ್ ಒಂದೊಂದೇ ಡೀಪ್ ಫ್ರೈ ಮಾಡ್ಕೋಬೇಕು. ಓಕೆ, ಒಂದೊಂದು ಎಣ್ಣೆ ಬಿಸಿ ಆಗಿದೆ. ನೆಕ್ಸ್ಟ್ ಈ ಕಡೆ ವೆರಿ ಟೇಸ್ಟಿ ಆಗಿರುತ್ತೆ. ಯಾವಾಗ ಮಾಡಿದ್ದೋ ಯಾವಾಗಿಲ್ಲೋ ಪ್ಯಾಕೆಟು ಅನ್ನೋ ಬದಲು ಈಗ ನಮ್ಮ ಕಣ್ಣು ಮುಂದೆನೇ ನಾವೇ ಮಾಡ್ಕೊಂಡು ತಿಂದರೆ
ಟೇಸ್ಟಿ ಆಗಿರುತ್ತೆ. ಈ ಥರ ಹೆಲ್ದಿ ಹ್ಯಾಬಿಟ್ಸ್ನ ಮಾಡ್ಕೋಬೇಕು. ಓಕೆ, 10-15 ಡೇಸ್ ಇಟ್ರೂ ಏನು ಹಾಳಾಗಲ್ಲ. ಪಿಕ್ನಿಕ್ ಆದರೂ ತೊಗೊಂಡು ಹೋಗ್ಬೋದು, ಟೂರ್ ಆದರೂ ತೊಗೊಂಡು ಹೋಗ್ಬೋದು. ಓಕೆ, ಎಲ್ಲೋ ಫ್ರೈ ಆಗಲಿ, ನೀಟಾಗಿ ಬೆನೆಯಲಿ. ಓಕೆ, ಓಕೆ, 2 ಸೈಡ್ ನೀಟಾಗಿ ಬೆನೆಯಲಿ. ಹೀಗೆ ಒಂದು ಪುಟಾಣಿ ತೊಗೊಂಡು ಪುಟಾಣಿ ಒಳಗೆ ಸ್ವಲ್ಪ ಓಕೆ ಸ್ವಲ್ಪ ಸಕ್ಕರೆ ಹಾಕಿ ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಬೇಕಾಗಿಲ್ಲ. ಇದು ಆಪ್ಷನಲ್, ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಓಕೆ, ಕ್ರಷ್ ಆಗಿದೆ ಪುಡಿ. ಇದು ಆಪ್ಷನಲ್ಲು, ಶುಗರು ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಓಕೆ, ಹೋಮ್ ಮೇಡ್ ಕುರ್ಕುರೆ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿರುತ್ತೆ. ತುಂಬ ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ. ಒಂದು 10-15 ಡೇಸ್ ಇಡ್ಬೋದು, ಏನು ತೊಂದರೆ ಇಲ್ಲ. ಹೊರಗಡೆಯಿಂದ ಮಾರ್ಕೆಟಿಂದ ತರ್ಬೋದು, ಈ ಪಿಕ್ನಿಕ್ಕು ತೊಗೊಂಡು ಹೋಗ್ಬೋದು. ಓಕೆ, ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಬೋದು. ಓಕೆ, ಈ ಥರ ಮಾಡ್ಕೊಂಡಾದರೂ ತಿನ್ಬೋದು, ಹಾಗೆ ಆದರೂ ತಿನ್ಬೋದು. ಓಕೆ, ಹೋಮ್ ಮೇಡ್ ಕುರ್ಕುರೆ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಹೆಲ್ದಿ ಆಗಿರುತ್ತೆ. 10-15 ಡೇಸ್ ಇಟ್ಟರು ಹಾಳಾಗಲ್ಲ. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಓಕೆ.